Hello everyone. In my last video, I have discussed the topic Introduction to Tally ERP9 and its features. Tally means it is the best accounting software. It is designed to integrate all business operations like sales, finance, purchasing, inventory and manufacturing and so on. ಟ್ಯಾಲಿ ಅಂತಂದರೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಅರ್ಥ ಆಗಿದೆ. ಇದೊಂದು ಅಕೌಂಟಿಂಗ್ ಸಾಫ್ಟ್ವೇರು ಅಂತಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದಕ್ಕೆ ಅಂತಲೇ ಬಿಲ್ಡ್ ಮಾಡಿರೋ ಅಂಥ ಒಂದು ಅಕೌಂಟಿಂಗ್ ಸಾಫ್ಟ್ವೇರು. ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರನ್ನು ಯೂಸ್ ಮಾಡಿಕೊಂಡು ಕಂಪ್ಯೂಟರಲ್ಲಿ ನಾವೇನು ಮಾಡ್ಬೋದು, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಪ್ರತಿಯೊಂದು ಬಿಸ್ನೆಸ್ ಆಪ್ರೇಷನ್ಸ್ಗೆ ರಿಲೇಟೆಡ್ ಆಗಿ, ಅದು ಸೇಲ್ಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ಸನ್ನು ಅಪ್ಡೇಟ್ ಮಾಡ್ಬೋದು. In this video, I am going to discuss with you the topic advantages and disadvantages of Tally, which means Tally provides many advantages to the firm. These advantages are enables effortlessness and data movement. The main benefit of accounting software is when the data is entered through the application, it is updated throughout the program. ಅಂದರೆ ಈ ಒಂದು ಟ್ಯಾಲಿಯಿಂದ ನಾವೇನು ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಇದೆ, ಇದರಿಂದ ನಾವು ಡೇಟಾ ಏನಾದರೂ ಒಂದು ಸಲ ಎಂಟರ್ ಮಾಡಿದ್ವಿ ಅಂತಂದರೆ ಅದು ಎಂಟೈರ್ ಪ್ರೋಗ್ರಾಮಲ್ಲಿ ಏನಾಗುತ್ತೆ, ಅಪ್ಡೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಎ ಪರ್ಸನ್ ಮೇಕ್ಸ್ ಸಮ್ ಎಂಟ್ರೀಸ್ ಇನ್ ಸ್ಟಾಕ್, the data has been updated at every department level and in every management. The employers can view the updated data files at their software terminal. No need to move the data file from one department to other. Everything happens automatically at the main server or at the main database as the information has been automatically updated. ಅಂತಂದರೆ ಒಂದು ಸಲ ಡೇಟಾನ ಎಂಟ್ರಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸ್ಟಾಕಿಗೆ ರಿಲೇಟೆಡ್ ಆಗಿ ಏನಾದರೂ ಎಂಟ್ರೀಸನ್ನು ಮಾಡ್ತು ಅಂತಂದರೆ ಅದು ಎಂಟೈರ್ ಎಲ್ಲ ಡಿಪಾರ್ಟ್ಮೆಂಟ್ ಲೆವೆಲಲ್ಲೂ ಕೂಡ ಏನಾಗುತ್ತೆ, ಅಪ್ಡೇಟ್ ಆಗುತ್ತೆ. ಅಂದರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಮೂವ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಒಂದು ಸಲ ನಾವು ಸ್ಟಾಕಿಗೆ ರಿಲೇಟೆಡ್ ಆಗಿ ಎಂಟ್ರೀಸನ್ನು ಮಾಡ್ತು ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುವಂಥದ್ದು. ಇದೊಂದು ಮೇನ್ ಅಡ್ವಾಂಟೇಜಸ್ ಆಫ್ ಟ್ಯಾಲಿ. Next, second one is less expenses on data collection and data unit, be it a small business or a corporate businesses. And accounting software helps you to save money and time consuming, also spend on maintenance of paper files and accounting data. ಅಂದರೆ ಈ ಒಂದು ಟ್ಯಾಲಿ ಸಾಫ್ಟ್ವೇರನ್ನು ಯೂಸ್ ಮಾಡೋದ್ರಿಂದ ಎಕ್ಸ್ಪೆನ್ಸಸ್ಸು ಕಡಿಮೆ ಆಗುತ್ತೆ ಮತ್ತು ಡೇಟಾನ ಕಲೆಕ್ಷನ್ಸ್ ಮಾಡೋವಂಥದ್ದು, ಡೇಟಾನ ಕಲೆಕ್ಷನ್ ಮಾಡೋದಕ್ಕೆ ಮತ್ತು ಟ್ರಾನ್ಸ್ಫರ್ ಮಾಡೋದಕ್ಕೆ, ಫೈಲ್ಸನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಏನು ಎಕ್ಸ್ಪೆನ್ಸಸ್ ಆಗ್ತಾಯಿತ್ತು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂತಂದರೆ ನಾವು ಕಂಪ್ಯೂಟರಲ್ಲೇ ಎಲ್ಲ ಡಾಕ್ಯುಮೆಂಟ್ಸನ್ನು, ಎಲ್ಲ ಎಂಟ್ರೀಸನ್ನು ಮೇಂಟೈನ್ ಮಾಡೋದ್ರಿಂದ ಅಲ್ಲಿ ಪೇಪರ್ ಫೈಲ್ಸು ಮೇಂಟೈನ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಮತ್ತು ಏನು ಬೇಕಾಗಿರುತ್ತೆ ಇನ್ಫಾರ್ಮೇಷನ್ಸು, ಆ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಕಲೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಷನ್ಸನ್ನು ಮೂವ್ ಮಾಡೋದಕ್ಕೆ ಇರ್ಬೋದು, ಟ್ರಾನ್ಸ್ಫರ್ ಮಾಡೋದಕ್ಕೆ ಇರ್ಬೋದು, ಆಗುವಂಥ ಎಕ್ಸ್ಪೆಂಡಿಚರು ಕಡಿಮೆ ಆಗಿರುತ್ತೆ. ಮತ್ತು ಇದನ್ನು ಎಲ್ಲ ಥರದ ಬಿಸ್ನೆಸ್ಸಲ್ಲಿ, ಅಂದರೆ ಸ್ಮಾಲ್ ಬಿಸ್ನೆಸ್ಸಸ್ ಆಗಿರ್ಬೋದು ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಎಲ್ಲ ಲೆವೆಲಲ್ಲೂ ಕೂಡ ಏನು ಮಾಡ್ಬೋದು, ಈ ಒಂದು ಟ್ಯಾಲಿ ಸಾಫ್ಟ್ವೇರನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಫಾಸ್ಟ್ ಡೇಟಾ ಫೈಲ್ಸ್ ಟ್ರಾನ್ಸಾಕ್ಷನ್. The manual process of accounting and spend more time on calculations is prevented through accounting software. ಅಂದರೆ ಮ್ಯಾನ್ಯಲ್ ಫಾರ್ಮಲ್ಲಿ ಅಂತಂದರೆ ರಿಟರ್ನ್ ಫಾರ್ಮಲ್ಲಿ ಏನು ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾಯಿದ್ರು
ಅದು ಸ್ವಲ್ಪ ಏನು ತುಂಬ ಟೈಮ್ ತೊಗೊಳ್ತಾ ಇತ್ತು ಅಲ್ಲಿ ಆ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋವಂಥದ್ದು. ಲೆಡ್ಜರು, ಜರ್ನಲ್ಸು ಮತ್ತು ಬ್ಯಾಲೆನ್ಸ್ ಶೀಟ್ ಅವೆಲ್ಲ ಪ್ರಿಪೇರ್ ಮಾಡೋದು ತುಂಬ ಟೈಮ್ ತೊಗೊಳ್ತಾ ಇತ್ತು. ಬಟ್ ಇಲ್ಲಿ ಟ್ಯಾಲಿ ಸಾಫ್ಟ್ವೇರನ್ನು ಯೂಸ್ ಮಾಡಿಕೊಂಡು ನಾವು ಜಸ್ಟ್ ಎಂಟ್ರೀಸನ್ನು ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮ್ಯಾನ್ಯುಯಲ್ ಪ್ರೋಸೆಸ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಸ್ಪೀಡಾಗಿ ಡೇಟಾನ ಫೈಲ್ ಟ್ರಾನ್ಸಾಕ್ಷನ್ಸನ್ನು ಮಾಡುತ್ತೆ. Human errors is eliminated on the data. The software does its job on time without error, and the company officials get time to concentrate on core business activities. ಅಂದರೆ ಈ ಒಂದು ಸಾಫ್ಟ್ವೇರ್ ಏನಿದೆ ಇದು ಸಮ್ ಎರರ್ಸನ್ನು ಕಮ್ಮಿ ಮಾಡುತ್ತೆ. ಅಂತಂದರೆ ಈಗ ಈಗ ಅಕೌಂಟಿಂಗ್ ಸ್ಟಾಫ್ಸನ್ನು ಯೂಸ್ ಮಾಡಿಕೊಂಡು ಏನಾದರೂ ಮ್ಯಾನ್ಯುಯಲ್ ಆಗಿ ನಾವು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ಮಾಡಿಸ್ತೀವಿ ಅಂತಂದರೆ ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆಗ್ತಿತ್ತು, ಎರರ್ಸ್ ಆಗ್ತಿತ್ತು. ಆದರೆ ಸಾಫ್ಟ್ವೇರ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗೋದ್ರಿಂದ ಇಲ್ಲಿ ಎರರ್ಸ್ ಕಡಿಮೆ ಆಗುತ್ತೆ. ಇದರಿಂದ ಆ ಒಂದು ಕಂಪನಿ ಬೇರೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಇಫ್ ಎ ಕಂಪನಿ ಗೆಟ್ಸ್ ಎಕ್ಸಾಕ್ಟ್ ಫೈಲ್ ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸಾಕ್ಟ್ ಫಿಗರ್ ಆನ್ ಟೈಮ್ ಆಲ್ ಆ್ಯಕ್ಟಿವಿಟೀಸ್, it can make forecast for further processes and make strategies documents to improve the business. ಅಂದರೆ ಎಕ್ಸಾಕ್ಟ್ ಟೈಮಲ್ಲಿ ಫೈಲು ಸಿಗೋದ್ರಿಂದ, ಇನ್ಫಾರ್ಮೇಷನ್ಸು ಸಿಗೋದ್ರಿಂದ ಒಂದು ಫ್ಯೂಚರಲ್ಲಿ ಕಂಪನಿ ಏನೆಲ್ಲ ಮಾಡಬಹುದು, ಏನೇನು ಸ್ಟ್ರಾಟಜೀಸ್ನ ಅಡಾಪ್ಟ್ ಮಾಡ್ಕೋಬೋದು ಅನ್ನೋದನ್ನು ಇಂಪ್ರೂವ್ ಮಾಡೋದಕ್ಕೆ, ಸ್ಟ್ರಾಟಜೀಸ್ನ ಇಂಪ್ರೂವ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಹಾಗಾಗಿ ಈ ಒಂದು ಟ್ಯಾಲಿ ಅನ್ನೋದು ಒಂದು ಆರ್ಗನೈಸೇಷನ್ಗೆ ರಿಲೇಟೆಡ್ ಆಗಿ ಸ್ಟ್ರಾಟಜೀಸ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದ ಟೈಮ್ ಸ್ಪೆಂಟ್ ಆನ್ ಹ್ಯಾಂಡಲಿಂಗ್ ಅಕೌಂಟಿಂಗ್ ಬುಕ್ಸ್ ಆ್ಯಂಡ್ ರಿಸೋರ್ಸಸ್ ಈಸ್ ರೆಡ್ಯೂಸ್ಡ್ ಆ್ಯಂಡ್ ನಾನ್ ಮಿಸ್ಟೇಕಬಲ್ ಆಫ್ ಎರರ್ಸ್. ಇದರಿಂದ ಈ ಒಂದು ಟ್ಯಾಲಿ ಸಾಫ್ಟ್ವೇರನ್ನು ಯೂಸ್ ಮಾಡೋದ್ರಿಂದ ಎರರ್ಸು ಮತ್ತು ಮಿಸ್ಟೇಕ್ಸು ಕಡಿಮೆ ಆಗೋದ್ರ ಜೊತೆಗೆ ಈ ಅಕೌಂಟಿಂಗ್ ಬುಕ್ಸು ಮತ್ತು ಅಕೌಂಟಿಂಗ್ ಪರ್ಪಸಸ್ಗೆ ಅಂತ ಯೂಸ್ ಮಾಡೋವಂಥ ರಿಸೋರ್ಸಸ್ ಇವನ್ನೆಲ್ಲ ಹ್ಯಾಂಡಲ್ ಮಾಡುವಂಥ ಟೈಮು ಕೂಡ ರೆಡ್ಯೂಸ್ ಆಗುತ್ತೆ, ಟೈಮನ್ನು ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್, to get easy and fast documents accesses, each and every data entry gets updated in the software and you can make easy way of getting reports of every week, month, quarter or year in a minute. ಅಂದರೆ ತುಂಬ ಈಸಿಯಾಗಿ ಮತ್ತು ಫಾಸ್ಟಾಗಿ ಡಾಕ್ಯುಮೆಂಟ್ಸನ್ನು ಆ್ಯಕ್ಸೆಸ್ ಮಾಡಬಹುದು. ಅಂದರೆ ಪ್ರತಿಯೊಂದು ಡಾಟಾ ಏನು ಅಪ್ಡೇಟ್ ಆಗಿರುತ್ತೆ ಸಾಫ್ಟ್ವೇರಲ್ಲಿ ಅದನ್ನು ರಿಪೋರ್ಟ್ ಮಾಡೋ ಅಂಥದ್ದು ತುಂಬ ಈಸಿ. ಮತ್ತು ನಮಗೆ ಆ ಡೇಟಾ ಯಾವಾಗ ಬೇಕು, ವೀಕ್ಲಿ ರಿಪೋರ್ಟ್ಸ್ ಬೇಕಾ ಅಥವಾ ಮಂತ್ಲಿ ರಿಪೋರ್ಟ್ಸ್ ಬೇಕಾ, ಕ್ವಾರ್ಟರ್ಲಿ ಬೇಕಾ ಅಥವಾ ಇಯರ್ಲಿ ಬೇಕಾ, ಈ ರೀತಿಯಾಗಿ ರಿಪೋರ್ಟ್ಸನ್ನು ರೆಡಿ ಮಾಡೋದಕ್ಕೂ ಕೂಡ ಈ ಟ್ಯಾಲಿ ಅನ್ನೋದು ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್, ಪ್ರಮೋಟ್ಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ around business areas improved through accounting softwares for sales, inventory management, merchant accounts, budget, asset management, taxation and payroll. Some accounting software providing legal services and important dates files are flashed to remind of the priorities in a minute. ಅಂದರೆ ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರನ್ನು ಎಲ್ಲ ಇದರಲ್ಲೂ ಎಲ್ಲ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಸೇಲ್ಸ್ ಆಗಿರ್ಬೋದು, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮರ್ಚೆಂಟ್ ಅಕೌಂಟ್ ಬಡ್ಜೆಟ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಬಡ್ಜೆಟ್ ಆಗಿರ್ಬೋದು, ಅಸೆಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟ್ಯಾಕ್ಸ್ ಆ್ಯಂಡ್ ಪೇರೋಲ್ ಸಿಸ್ಟಮ್ಸ್ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಡಿಪಾರ್ಟ್ಮೆಂಟನ್ನು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂತಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಕೌಂಟಿಂಗ್ ಸಾಫ್ಟ್ವೇರ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಏನು ಮಾಡ್ಬೋದು, ಆ ಒಂದು ಬಿಸ್ನೆಸ್ ಏರಿಯಾಸನ್ನು ಇಂಪ್ರೂವ್ ಮಾಡಬಹುದು. ನೆಕ್ಸ್ಟ್, ಫಾರ್ ಬೆಟರ್ ಸೇಲ್ಸ್ ಪ್ರಮೋಷನ್ಸ್, accounting software not only benefits for the business owners but the employees and customers are also benefited from the features. The process of monetary transactions speeds up on the use of a software and customer are satisfied to get quick services and getting more ವ್ಯಾಲ್ಯೂ ಆನ್ ದ ಸರ್ವಿಸಸ್. ಅಂತಂದರೆ ಇದು ಬರೀ ಬಿಸ್ನೆಸ್ ಓನರ್ಗೆ ಮಾತ್ರ ಯೂಸ್ಫುಲ್ ಆಗೋದಿಲ್ಲ,
ಆ ಕಂಪನಿಯಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸು ಮತ್ತು ಕಸ್ಟಮರ್ಸು ಅವರಿಗೂ ಕೂಡ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಕಸ್ಟಮರ್ಸು ಕೂಡ ಏನಾಗ್ತಾರೆ, ಅವ್ರು ಕೊಡುವಂಥ ಸರ್ವಿಸ್ ಟ್ಯಾಲಿಯಿಂದ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಅನ್ನೋದು ಸಿಗುತ್ತೆ, ವ್ಯಾಲ್ಯೂ ಆಫ್ ಮನಿ ಅಂತ ಸಿಗ್ತಾ ಹೋಗುತ್ತೆ, ಮತ್ತು ಕ್ವಿಕ್ಕಾಗಿ ಸರ್ವಿಸಸ್ಸು ಆಗ್ತಾ ಹೋಗುತ್ತೆ. ಈಗ ಒಬ್ಬ ಕಸ್ಟಮರು ಒಂದು ಕಂಪ್ನಿಯಿಂದ ಏನಾದರೂ ಪರ್ಚೇಸ್ ಮಾಡಿದ್ದಾನೆ ಅಂತಂದರೆ ಅದರದ್ದು ಇನ್ವಾಯ್ಸನ್ನು ಮಾಡೋ ಅಷ್ಟರಲ್ಲಿ ಮ್ಯಾನ್ಯಲಲ್ಲಾದರೆ ಅವನಿಗೆ ಕನ್ಫ್ಯೂಷನ್ಸ್ ಆಗ್ಬೋದು ಮತ್ತು ಕ್ಲಾರಿಟಿ ಸಿಗ್ದಲೇ ಇರ್ಬೋದು. ಆದರೆ ಅಕೌಂಟಿಂಗ್ ಸಾಫ್ಟ್ವೇರಿಂದ ಮಾಡೋದ್ರಿಂದ ಪ್ರಿಂಟೆಡ್ ಫಾರ್ಮಲ್ಲಿ ಅವನಿಗೆ ಇನ್ಫಾರ್ಮೇಷನ್ಸ್ ಸಿಗೋದ್ರಿಂದ ಅವನು ಹೈಲಿ ಸ್ಯಾಟಿಸ್ಫೈ ಆಗ್ಬೋದು. ನೆಕ್ಸ್ಟ್, ಇಂಡಸ್ಟ್ರಿ ಸ್ಪೆಸಿಫಿಕ್ ಸಾಫ್ಟ್ವೇರ್ ಸೈಟ್ಸ್. There are many of industries specific accounting software designed for manufacturing or construction sector etc. ಅಂದರೆ ಪ್ರತಿಯೊಂದು ಇಂಡಸ್ಟ್ರಿಗೂ ಕೂಡ ಸೂಟಬಲ್ ಆಗೋ ರೀತಿಯಾಗಿ ಟ್ಯಾಲಿಯನ್ನು ಡೆವಲಪ್ ಮಾಡಿರ್ತಾರೆ. ಈ ಒಂದು ಸಾಫ್ಟ್ವೇರು ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ಸಿಗೆ ಆಗಿರ್ಬೋದು, ಕನ್ಸ್ಟ್ರಕ್ಷನ್ಸ್ಗೆ ಆಗಿರ್ಬೋದು, ಅಥವಾ ರಿಟೇಲ್ ಹೋಲ್ಸೇಲ್ ಇಂಡಸ್ಟ್ರೀಸ್ಗಾಗಿರ್ಬೋದು, ಈ ರೀತಿಯಾಗಿ ಯಾವುದೇ ಇಂಡಸ್ಟ್ರಿ ಇರ್ಬೋದು ಅದಕ್ಕೆ ಸೂಟಬಲ್ ಆಗೋ ರೀತಿಯಾಗಿ ಈ ಒಂದು ಸಾಫ್ಟ್ವೇರನ್ನು ಬಿಲ್ಡ್ ಮಾಡಿರ್ತಾರೆ. ಹಾಗಾಗಿ ಈಸಿಯಾಗಿ ಎಲ್ಲ ಟೈಪ್ ಆಫ್ ಇಂಡಸ್ಟ್ರೀಸು ಕೂಡ ಈ ಒಂದು ಟ್ಯಾಲಿ ಸಾಫ್ಟ್ವೇರನ್ನು ಅಡಾಪ್ಟ್ ಮಾಡ್ಕೋಬಹುದು. ನೆಕ್ಸ್ಟ್, ವೆಬ್ ಎನೇಬಲ್ಡ್ ಸರ್ವಿಸಸ್. Web enabled accounting software can be used if the company has branches ಈಗ ಒಂದು ಕಂಪನಿ ಬೇರೆ ಬೇರೆ ಕಡೆ ಬ್ರಾಂಚಸ್ಸನ್ನು ತೊಗೊಂಡಿತ್ತು ಅಂತಂದರೆ, ಬೇರೆ ಬೇರೆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅದರದ್ದು ಬ್ರಾಂಚಸ್ ಲೊಕೇಟ್ ಆಗಿತ್ತು ಅಂತಂದರೆ, ಥ್ರೂ ವೆಬ್ಬಿಂದ ಏನು ಮಾಡ್ಬೋದು, ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರನ್ನು ಯೂಸ್ ಮಾಡಿಕೊಂಡು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು, ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡ್ಬೋದು. ಇದರಿಂದ ಟೈಮ್ ಅನ್ನೋದು ಕಮ್ಮಿ ಆಗುತ್ತೆ, ಅಂದರೆ ಟೈಮು ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಎಲ್ಲ ಕಡೆನೂ ಓಡಾಡೋದು ತಪ್ಪುತ್ತೆ. ಒಂದೇ ಕಡೆ ಕೂತ್ಕೊಂಡು ಬೇರೆ ಬೇರೆ ವೆಬ್ಬಿಂದ ಒಂದೇ ಈ ವೆಬ್ ಸರ್ವಿಸಸ್ ಏನಿರುತ್ತೆ, ಈ ವೆಬ್ ಸರ್ವಿಸಸ್ನ ಅಡಾಪ್ಟ್ ಮಾಡ್ಕೊಂಡು ಏನು ಮಾಡ್ಬೋದು, ಟ್ಯಾಲಿಯನ್ನು ಯೂಸ್ ಮಾಡ್ಕೋಬಹುದು. ಈಸಿ ಟು ಯೂಸ್ ಆ್ಯಂಡ್ ಹ್ಯಾಂಡಲ್. You can conduct everyday business transactions through your accounting software, and you may even make payment online through the software to your clients, or you can receive payment through online transactions. ಈ ಒಂದು ಟ್ಯಾಲಿ ಸಾಫ್ಟ್ವೇರನ್ನು ಈಸಿಯಾಗಿ ಯೂಸ್ ಮಾಡ್ಬೋದು ಮತ್ತು ಹ್ಯಾಂಡಲ್ ಮಾಡ್ಬೋದು. ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಏನಾದರೂ ಇದ್ದರೆ, ಪೇಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕ್ಲೈಂಟ್ಸಿಗೆ ಪೇಮೆಂಟ್ಸನ್ನು ಕೊಡೋದಾಗಿರ್ಬೋದು ಅಥವಾ ಪೇಮೆಂಟ್ಸನ್ನು ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು. ಇದನ್ನು ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ಸನ್ನು ಟ್ಯಾಲಿಯಿಂದ ಈಸಿಯಾಗಿ ಮಾಡ್ಬೋದು. ಹಾಗಾಗಿ ಪೇಮೆಂಟ್ಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನೋದು ಇರೋದಿಲ್ಲ. ಡೈರೆಕ್ಟಾಗಿ ಆನ್ಲೈನಲ್ಲೇ ಎಲ್ಲ ರೀತಿಯಾದ ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಆಫ್ ಟ್ಯಾಲಿ. ಈ ಟ್ಯಾಲಿನಲ್ಲಿ ಕೂಡ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಯಾವುದ್ಯಾವುದು ಅಂತ ನೋಡೋದಾದರೆ, ನಾಟ್ ಯೂಸರ್ ಫ್ರೆಂಡ್ಲಿ, single window software, no useful upgrades, it is not ideal for multi branch, not flexible, no central support, low security, no customization, risk of data loss and intrusion. It with ease. It is of course a simple software, but not everyone can grasp the knowledge of accounting soon after installing. Hence, it fails to guide its users in a simple way on how to use it when you do not know how much knowledge about accounting. ಅಂದರೆ ಈ ಒಂದು ಟ್ಯಾಲಿ ಅನ್ನೋದು ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ ಅಲ್ಲ. ಅಂತಂದರೆ ಯಾರು ಬೇಕಾದರೂ ಟ್ಯಾಲಿನ ಯೂಸ್ ಮಾಡಬೇಕು. ಈಗ ಕೊಟ್ಬಿಟ್ರೆ ನಾನು ಟ್ಯಾಲಿನ ಯೂಸ್ ಮಾಡ್ತೀನಿ ಅನ್ನೋದಕ್ಕಾಗೋದಿಲ್ಲ. ಯಾಕಂತಂದರೆ ಅಲ್ಲಿ ಬರುವಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತಿಳ್ಕೊಂಡೇ ಇರಬೇಕಾಗಿರುತ್ತೆ. ಈಗ ನಾವು BCom BBM ಎಲ್ಲ ಮಾಡಿಬಿಟ್ಟು ಟ್ಯಾಲಿಯನ್ನು ಮಾಡಿ ಅಂತ ಕೊಟ್ಟರು ನಮಗೆ ಮಾಡೋಕ್ಕಾಗೋದಿಲ್ಲ. ಅದು ಸಪ್ರೇಟ್ ಕೋರ್ಸ್ ಇರುತ್ತೆ, 6 ಮಂತ್ ಕೋರ್ಸ್ ಆಗಿರ್ಬೋದು, 1 ಇಯರ್ ಕೋರ್ಸ್ ಆಗಿರ್ಬೋದು. ಈ ರೀತಿಯಾಗಿ ಟ್ಯಾಲಿಗೆ ಕೋರ್ಸಿಗೆ ಜಾಯ್ನ್ ಆಗಿಬಿಟ್ಟು ಏನು ಮಾಡ್ತೀವಿ, ಅದರದ್ದು ಯಾವ ರೀತಿ ಪ್ರೊಸೀಜರ್ಸ್ ಇರುತ್ತೆ ಅದನ್ನು ನೋಡಿಕೊಂಡು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೋಡಿಕೊಂಡು ಪ್ರಾಕ್ಟಿಕಲಾಗಿ ಮಾಡುವಂಥದ್ದು. ಹಾಗಾಗಿ ಇದನ್ನು ಎಲ್ಲರೂ ಕೂಡ ಯೂಸ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಇಟ್ಸ್ ನಾಟ್ ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ ಅಂತ ಕರೀತಾರೆ. ಮತ್ತು ಈ ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡೋದಕ್ಕೆ ಅದರದ್ದೇ ಆದಂಥ ಕೆಲವೊಂದು ನಾಲೆಡ್ಜ್ ಬೇಕು, ಅಕೌಂಟಿಂಗ್ ನಾಲೆಡ್ಜ್ ಅನ್ನೋದು ಇರಬೇಕಾಗುತ್ತೆ. Next, single window software.
It does not allow to open the same transaction screen from multiple computers. Therefore, it becomes time consuming, unlike other software that allows you to work on more than one ledger at a time. Tally allows only one ledger at a time, which makes it difficult for the user to view other things in it at once. ಅಂದರೆ ಇದು ಸಿಂಗಲ್ ವಿಂಡೋ ಸಾಫ್ಟ್ವೇರು. ಇದು ಒಂದು ಇದನ್ನು ಇಲ್ಲಿ ಏನಾದರೂ ಒಂದು ಲೆಡ್ಜರನ್ನು ನಾವು ಮಾತ್ರ ಕ್ರಿಯೇಟ್ ಮಾಡ್ಬೋದು. ಬೇರೆ ಬೇರೆ ಪೇಜಲ್ಲಿ ಬೇರೆ ಬೇರೆ ಲೆಡ್ಜರ್ನ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ, ಸಿಂಗಲ್ ವಿಂಡೋ ಸಾಫ್ಟ್ವೇರ್ ಆಗಿರೋದ್ರಿಂದ. ಇದು ಒಂದು ಡಿಸ್ಅಡ್ವಾಂಟೇಜಸ್ಸು. ಅಂದರೆ ಬೇರೆ ಇದನ್ನೇನಾದರೂ ನೋಡಬೇಕು ಅಂತಂದರೆ, ಬೇರೆ ಟ್ರಾನ್ಸಾಕ್ಷನ್ಸ್ ಏನಾದರೂ ನೋಡಬೇಕು ಅಂತಂದರೆ, ಬೇರೆ ಲೆಡ್ಜರ್ಸನ್ನು ನೋಡಬೇಕು ಅಂತಂದರೆ ಆಗೋದಿಲ್ಲ. ಹಾಗಾಗಿ ಇದೊಂದು ಸಿಂಗಲ್ ವಿಂಡೋ ಸಾಫ್ಟ್ವೇರ್ ಆಗಿರೋದ್ರಿಂದ ಇದೊಂದು ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ನೆಕ್ಸ್ಟ್, ನೋ ಯೂಸ್ಫುಲ್ ಅಪ್ಗ್ರೇಡ್ಸ್ ಅಂತಂದರೆ ಈ ಟ್ಯಾಲಿಯಲ್ಲಿ ಬೇರೆ ಬೇರೆ ಅಪ್ಗ್ರೇಡ್ಸ್ ಎಲ್ಲ ಆಗಿದೆ. ಟ್ಯಾಲಿ 4.5 ವರ್ಷನಿಂದ ಹಿಡಿದು ಟ್ಯಾಲಿ 9 ERPವರೆಗೂ ಕೂಡ ಅಪ್ಡೇಟ್ ಆಗಿದೆ. ಬಟ್ ಆದ್ರೂ ಕೂಡ ಏನಾಗುತ್ತೆ ಅಂತಂದರೆ ಅಲ್ಲಿ ತುಂಬ ಲಾಟ್ ಆಫ್ ಡಿಫ್ರೆನ್ಸಸ್ ಇರುತ್ತೆ ಒಂದು ವರ್ಷನಿಂದ ಇನ್ನೊಂದು ವರ್ಷನ್ಗೆ. ಈಗ ನಾನು ಟ್ಯಾಲಿ 4.5ನಲ್ಲಿ ಟ್ರೈನಿಂಗನ್ನು ಮಾಡಿದ್ದೀನಿ, ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತಂದರೆ ERP 9ಗೆ ನಾವು ಅದನ್ನು ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಓದಿದ್ದೇ ಬೇರೆ ಇರುತ್ತೆ, ಟ್ಯಾಲಿ ERP 9ನಲ್ಲೇ ಬೇರೆ ಇರುತ್ತೆ. ಟ್ಯಾಲಿ ERP 9ಅನ್ನು ನಾವು ಕಲೀಲೇಬೇಕಾಗಿರುತ್ತೆ. ಈಗ ನಾನು ಟ್ಯಾಲಿ ಆಗಿದೆ ಅಂತ ಹೋಗ್ಬಿಟ್ಟು ನೀವು ಯಾವುದಾದ್ರೂ ಕಂಪನಿಯಲ್ಲಿ ಇಂಟರ್ವ್ಯೂ ಕೊಡ್ತೀರಾ ಅಂತಂದರೆ ಅವ್ರು ಕೇಳ್ತಾರೆ ಟ್ಯಾಲಿನಲ್ಲಿ ಯಾವ ವರ್ಷನ್ ಆಗಿದೆ ಅಂತ. ಈಗ ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಟ್ಯಾಲಿ ERP 9. ನಾವೇನಾದರೂ 4.5 ಕಲ್ತಿದ್ದೀನಿ, ಇಲ್ಲ ಟ್ಯಾಲಿ 8, ಟ್ಯಾಲಿ 7 ಇದು ಕಲ್ತಿದ್ದೀನಿ ಅಂತಂದರೆ ಆಗೋದಿಲ್ಲ. ಅಂದರೆ ಒಂದು ವರ್ಷನಲ್ಲಿ ಕಲ್ತಿದ್ದಕ್ಕೂ ಮತ್ತು ಬೇರೆ ವರ್ಷನ್ಗೂ ಲಾಟ್ ಆಫ್ ಡಿಫ್ರೆನ್ಸಸ್ ಇರೋದ್ರಿಂದ ಆ ನಾಲೆಡ್ಜನ್ನು ಅಪ್ಲಿಕೇಬಲ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ನ್ಯೂ ಫೀಚರ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಯೂಸ್ಫುಲ್ ಅಪ್ಗ್ರೇಡ್ಸ್ ಅಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ನಾಟ್ ಫ್ಲೆಕ್ಸಿಬಲ್. The default setting button is not provided. In case you want to change the setting after the configuration settings are done, you have created the journal voucher, it is not possible to make changes in it. In Tally ERP, once you have set the level of the items in the inventory, you cannot set the level once again after the recorder. This makes it very rigid and difficult to use. ಅಂದರೆ ಟ್ಯಾಲಿ ಅನ್ನೋದು ಫ್ಲೆಕ್ಸಿಬಲ್ ಅಲ್ಲ, ನಮಗೆ ಹೆಂಗೆ ಬೇಕು ಹಾಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವೇನಾದ್ರೂ ಬೇರೆ ಈಗ ಒಂದು ಲೆಡ್ಜರನ್ನು ಕ್ರಿಯೇಟ್ ಮಾಡಿರ್ತೀವಿ, ಮತ್ತು ಅದು ಸರಿಯಾಗಿರೋದಿಲ್ಲ. ನಾವು ಕ್ರಿಯೇಟ್ ಮಾಡಿದ್ದಂಥ ಜರ್ನಲ್ ವೋಚರ್ಸು ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಮತ್ತೆ ನಾವು ಹೋಗ್ಬಿಟ್ಟು ಲೆಡ್ಜರನ್ನು ಡಿಲೀಟ್ ಮಾಡಿಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡಿ ಮತ್ತೆ ಬಿಗಿನಿಂದ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಹಾಗಾಗಿ ಇದು ಇಟ್ ಇಸ್ ನಾಟ್ ಫ್ಲೆಕ್ಸಿಬಲ್ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ಯಾವುದೇ ರೀತಿಯಾದಂಥ ಡಿಫಾಲ್ಟ್ ಸೆಟ್ಟಿಂಗ್ಸ್ ಬಟನ್ಸನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ಇದೊಂದು ಡಿಸ್ಅಡ್ವಾಂಟೇಜ್, ಟ್ಯಾಲಿನಲ್ಲಿ ಬರೋವಂಥ ಒಂದು ಡಿಸ್ಅಡ್ವಾಂಟೇಜು. ಈ ರೀತಿಯಾಗಿ ಏನಾದರೂ ಚೇಂಜಸ್ಸನ್ನು ಮಾಡ್ತೀವಿ ಅಂತಂದರೆ ನಾವು ಮತ್ತೆ ಬಿಗಿನಿಂದನೇ ಶುರು ಮಾಡ್ಕೊಬರ್ಬೇಕಾಗುತ್ತೆ, ಮಿಡಲಿಂದ ಮತ್ತೆ ಚೇಂಜಸ್ಸನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ ಮತ್ತು ರಿಜಿಡ್ ಅಂತ ಅನಿಸುತ್ತೆ. ಹಾಗಾಗಿ ಇದೊಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ನೆಕ್ಸ್ಟ್, ರಿಸ್ಕ್ ಆಫ್ ಡೇಟಾ ಲಾಸ್ ಆ್ಯಂಡ್ ಇಂಟ್ರೂಷನ್. As it is an offline software, therefore it has no backup in case your system crash or some mishap takes place. Therefore you have to separately backup your data, which gives birth to extra work. ಅಂದರೆ ಇದರಲ್ಲಿ ಯಾವುದೇ ರೀತಿ ಬ್ಯಾಕಪ್ ಆಪ್ಷನ್ಸು ಅನ್ನೋದಿಲ್ಲ. ಈ ಟ್ಯಾಲಿ ಸಾಫ್ಟ್ವೇರು ಆಫ್ಲೈನಲ್ಲಿ ವರ್ಕ್ ಮಾಡೋದ್ರಿಂದ ಡೇಟಾ ಅನ್ನೋದು ಬ್ಯಾಕಪ್ ಆಗೋದಿಲ್ಲ. ಹಾಗಾಗಿ ಏನಾದರೂ ಸಿಸ್ಟಮ್ ಕ್ರ್ಯಾಶ್ ಆಯಿತು ಅಂತಂದರೆ ಅಥವಾ ಮಿಸ್ಹ್ಯಾಪ್ ಆಯಿತು ಅಂತಂದರೆ ಏನಾದರೂ ಒಂದು ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ಮತ್ತು ನಾವೇನಾದರೂ ಬೇರೆ ಇದ್ರ ಇನ್ಫಾರ್ಮೇಷನ್ ಬೇಕು, ಡೇಟಾ ನಾವು ಸ್ಟೋರ್ ಮಾಡಬೇಕು ಅಂತಂದರೆ ಸಪ್ರೇಟಾಗಿ ನಾವು ಬ್ಯಾಕಪ್ ಮಾಡ್ಕೋಬೇಕಾಗುತ್ತೆ, ಅದು ಎಕ್ಸ್ಟ್ರಾ ಕೆಲಸ ಹಿಡಿಯುತ್ತೆ. ಹಾಗಾಗಿ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ಸು. ಇದಿಷ್ಟು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಟ್ಯಾಲಿ
ERP 9. Okay, thank you all.